ನಮಸ್ಕಾರ. ಕರುನಾಡ ಚಕ್ರವರ್ತಿ ಯೂಟ್ಯೂಬ್ ಚಾನೆಲ್ಗೆ ಭಾರತ ದೇಶದ ಮೊದಲ ಸಂಪೂರ್ಣ ಸ್ಥಳೀಯ ನಿರ್ಮಿತ 32 ಬಿಟ್ ಮೈಕ್ರೋಪ್ರೊಸೆಸರ್ ವಿಕ್ರಮ್ 32 ಅನ್ನು ಬಿಡುಗಡೆ ಮಾಡುವ ಮೂಲಕ ಭಾರತ ಬಾಹ್ಯಾಕಾಶ ತಂತ್ರಜ್ಞಾನದಲ್ಲಿ ಸ್ವಾವಲಂಬನೆಯತ್ತ ಮತ್ತೊಂದು ಹೆಜ್ಜೆ ಇಟ್ಟಿದೆ. ವಿಕ್ರಮ್ ಸಾರಾಭಾಯ್ ಬಾಹ್ಯಾಕಾಶ ಕೇಂದ್ರ ಅಭಿವೃದ್ಧಿಪಡಿಸಿದ ಮತ್ತು ಚಂಡೀಗಢದಲ್ಲಿರುವ ಇಸ್ರೋದ ಸೆಮಿಕಂಡಕ್ಟರ್ ಲ್ಯಾಬೋರೇಟರಿನಲ್ಲಿ ತಯಾರಿಸಲ್ಪಟ್ಟ ಈ ವಿಕ್ರಮ್ 32 ಮೈಕ್ರೋಪ್ರೊಸೆಸರ್ ಪ್ರಧಾನಿ ನರೇಂದ್ರ ಮೋದಿ ಪ್ರಸ್ತುತಪಡಿಸಿದರು. ಈ ಪ್ರೊಸೆಸರ್ ಹಳೆಯ ವಿಕ್ರಮ್ 1601 ರ ಉತ್ತರಾಧಿಕಾರಿಯಾಗಿದ್ದು, ಇದು 1 ದಶಕಕ್ಕೂ ಹೆಚ್ಚು ಕಾಲ ಇಸ್ರೋದ ಉಡಾವಣಾ ವಾಹನಗಳಿಗೆ ಶಕ್ತಿ ತುಂಬಿದ 16 ಬಿಟ್ ಚಿಪ್ ಆಗಿದೆ. ಕೇಂದ್ರ ಮಾಹಿತಿ ಮತ್ತು ಪ್ರಸಾರ ಸಚಿವ ಅಶ್ವಿನಿ ವೈಷ್ಣವ್ ದೆಹಲಿಯಲ್ಲಿ ನಡೆದ ಸೆಮಿಕಾನ್ ಇಂಡಿಯಾ 2025 ಕಾರ್ಯಕ್ರಮದಲ್ಲಿ ಹೊಸ ಮೇಡ್ ಇನ್ ಇಂಡಿಯಾ ಮೈಕ್ರೋಪ್ರೊಸೆಸರ್ ಅನ್ನು ಅನಾವರಣಗೊಳಿಸಿದರು. ಈ ಹಿಂದೆ 16 ಬಿಟ್ನ ಚಿಪ್ ಅಭಿವೃದ್ಧಿಪಡಿಸಿದ್ದ ಇಸ್ರೋ ಬಳಿಕ 32 ಬಿಟ್ನ ಚಿಪ್ ಅಭಿವೃದ್ಧಿಪಡಿಸಿದೆ. ಇದನ್ನು ಕಳೆದ ವರ್ಷ ಡಿಸೆಂಬರ್ನಲ್ಲಿ ಉಡಾವಣೆಗೊಂಡ ಸ್ಪೇಡೆಕ್ಸ್ ನೌಕೆಯಿದ್ದ PSLV C-60 ರಾಕೆಟ್ನಲ್ಲಿ ಯಶಸ್ವಿಯಾಗಿ ಬಳಸಲಾಗಿತ್ತು. ಲೈಕ್ ಮಾಡುವುದನ್ನು ಮರೆಯದಿರಿ. ಬೇಗ ಸಬ್ಸ್ಕ್ರೈಬ್ ಮಾಡಿ.